ಇನ್ನು ಬಾಯ್ಕಾಟ್ ಟರ್ಕಿ ಅಜರ್ಬೈಜಾನ್. ಏನಿದು ಕಥೆ? ಭೂಕಂಪಕ್ಕೆ ತುತ್ತಾಗಿದ್ದ ಟರ್ಕಿಗೆ ಭಾರತ ಆಪರೇಷನ್ ದೋಸ್ತ್ ಮುಖಾಂತರ ಅಪಾರ ಪ್ರಮಾಣದ ಆಹಾರವನ್ನು, ಮೆಡಿಸಿನ್ಗಳನ್ನು ಕಳಿಸ್ಕೊಟ್ಟಿತ್ತು. ಆದರೆ ಭಾರತ ನೀಡಿದ ಸಹಾಯವನ್ನೇ ಟರ್ಕಿ ಮರೆತುಬಿಟ್ಟು ಪಾಕಿಸ್ತಾನಕ್ಕೆ ಇವರು ಡ್ರೋನ್ಗಳನ್ನ ಕಳಿಸ್ಕೊಟ್ರು. ಹಾಗಾಗಿ ಟರ್ಕಿ ಮತ್ತು ಅಜರ್ಬೈಜಾನ್ ಎರಡೂ ರಾಷ್ಟ್ರಗಳಿಗೆ ಅತಿ ಹೆಚ್ಚು ಪ್ರವಾಸಿಗರು ಹೋಗೋದೇ ಭಾರತದಿಂದ. ಹೋಗಬೇಡಿ ಅಂತ ಈಗ ಎಲ್ಲರೂ. ಯಾಕೆ ಹೋಗ್ತೀರಾ ನೀವು ಅಲ್ಲಿಗೆ? ನಾವು ಹೋಗಿ ನಾವು ಅಲ್ಲಿ ದುಡ್ಡನ್ನು ಖರ್ಚು ಮಾಡಿ ಆ ದೇಶದ ಆದಾಯವನ್ನು ಜಾಸ್ತಿ ಮಾಡೋದು ಯಾಕೆ? ಈ ಹಿಂದೆ ಮಾಲ್ಡೀವ್ಸ್ನಲ್ಲೂ ಇದೇ ರೀತಿ ಕಥೆ ಆಗಿತ್ತು, ಗೊತ್ತಿರಬೇಕು ನಿಮಗೆ. ಯಾವಾಗ ಪ್ರಧಾನಿ ಮೋದಿ ಇದಕ್ಕೆ ಹೋಗಿ ಕೂತ್ಕೊಂಡ್ರು ಲಕ್ಷದ್ವೀಪಕ್ಕೆ, ಎಲ್ಲ ಲಕ್ಷದ್ವೀಪಕ್ಕೆ ತಿರುಗಿಬಿಟ್ರು. ಯಾರು ಮಾಲ್ಡೀವ್ಸ್ ಕ್ಯಾನ್ಸಲ್ ಮಾಡಿಕೊಂಡ್ರು ಎಲ್ಲರೂ. ಈಗಲೂ ಕೂಡ ನಮ್ಮ ಶತ್ರು ರಾಷ್ಟ್ರಕ್ಕೆ ಸಹಾಯ ಮಾಡಿದ ಟರ್ಕಿ ಆಗಿರ್ಬೋದು, ಅಜರ್ಬೈಜಾನ್ ಆಗಿರ್ಬೋದು, ಹೋಗಬೇಡಿ ಅಂತ. ಟರ್ಕಿಗೆ 2024ರಲ್ಲಿ 3.3 ಲಕ್ಷ ಭಾರತೀಯ ಪ್ರವಾಸಿಗರು ಭೇಟಿ ಕೊಟ್ಟಿದ್ದಾರೆ. 3.3 ಲಕ್ಷ. ಪಾಕ್ ಬೆಂಬಲಿಸುವ ಅಜರ್ಬೈಜಾನ್ 2.43 ಲಕ್ಷ ಪ್ರವಾಸಿಗರು ಭೇಟಿ ಕೊಟ್ಟಿದ್ದಾರೆ. ದಯವಿಟ್ಟು ಹೋಗಬೇಡಿ ಈ ರಾಷ್ಟ್ರಗಳಿಗೆ. ಈಗ ಟರ್ಕಿ ಮತ್ತು ಅಜರ್ಬೈಜಾನ್ ಪ್ರವಾಸೋದ್ಯಮ ಬಾಯ್ಕಾಟ್ ಅಭಿಯಾನ ಶುರುವಾಗಿದೆ. ಯಾರು ಹೋಗಿ ಕೂಡುದು ಅಲ್ಲಿಗೆ ಅಂತ. ಮಿತ್ರದ್ರೋಹಿ ಟರ್ಕಿಯ ಉತ್ಪನ್ನಗಳಿಗೂ ಕೂಡ ಬ್ಯಾನ್ ಬಿಸಿ ತಟ್ಟಿದೆ. ಟರ್ಕಿ ಅಜರ್ಬೈಜಾನ್, ಟರ್ಕಿಯಿಂದ ಬರುವ ಸೇಬು, ಚೆರ್ರಿ ಹಣ್ಣುಗಳಿಗೆ ಬ್ಯಾನ್ ಅಸ್ತ್ರ. ಕರೆಕ್ಟ್ ಇದು. ಇದನ್ನೇ ರಾಜತಾಂತ್ರಿಕವಾಗಿ ಹೊಡೆತ ಕೊಡೋದು ಅಂತಂದು ಆ ದೇಶಗಳಿಗೆ ಅದು ಗೊತ್ತಾಗಬೇಕು. ಮಹಾರಾಷ್ಟ್ರದಲ್ಲಿ ಈಗಾಗಲೇ APMCಯಲ್ಲಿ ಟರ್ಕಿ ಸೇಬನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಟರ್ಕಿಯಿಂದ ಬಂದಿರೋ ಸೇಬಿಯನ್ನು ತಗೋಬಾರ್ದು, ಯಾರೂ ವಾಪಸ್ ಕಳಿಸ್ಬೇಕು ಅದನ್ನು. ಆ ದೇಶಕ್ಕೆ ಯಾರು ಹೋಗಬೇಡಿ ಪ್ರವಾಸಿಗರು. ಟರ್ಕಿಗೆ 1200 ಕೋಟಿಯ ವಹಿವಾಟು ಢಮಾರಾಗಿದೆಯಂತೆ. ಅನುಭವಿಸ್ಲಿ. ವ್ಯಾಪಾರ ವಹಿವಾಟು ನಮ್ಮಿಂದ ಆಗಬೇಕು. ಸಹಾಯ ಅಂತ ಬಂದಾಗ ಪಾಕಿಸ್ತಾನಕ್ಕೆ ಇವರು ಡ್ರೋನ್ ಕಳಿಸ್ಬೇಕು, ಮಿಸೈಲ್ ಸಿಸ್ಟಮ್ಗಳನ್ನ ಕಳಿಸ್ಬೇಕು. ಯಾವ ನ್ಯಾಯ ಇದು? ಮಸಾಲೆ ಪದಾರ್ಥ, ಆಲಿವ್ ಎಣ್ಣೆ ಬ್ಯಾನ್ ಮಾಡುವಂತೆ ಈಗ ಕ್ಯಾಂಪೇನ್ ಕೂಡ ನಡೀತಾ ಇದೆ. ದ್ರೋಹಿ ಟರ್ಕಿ ಮತ್ತು ಅಜರ್ಬೈಜಾನ್. ಟರ್ಕಿಶ್ ಏರ್ಲೈನ್ಸ್ ಬ್ಯಾನ್ ಮಾಡುವಂತೆ ಕ್ಯಾಂಪೇನ್ ನಡೀತಾ ಇದೆ. ಆದರೆ ಯಾರು ಬುಕ್ ಮಾಡಬೇಡಿ ಟರ್ಕಿಶ್ ಏರ್ಲೈನ್ಸಲ್ಲಿ. ವೆರಿ ಸಿಂಪಲ್. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಟರ್ಕಿ ಮತ್ತು ಅಜರ್ಬೈಜಾನ್ ಬ್ಯಾನ್ ಮಾಡಬೇಕು, ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಬೇಕು, ಪ್ರವಾಸಿಗರು ಹೋಗಬಾರ್ದು. ಈ ಅಭಿಯಾನಕ್ಕೆ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ? ಅರವಿಂದ್, ನೋಡಿ ಎಂತ ವಿಪರ್ಯಾಸ ನೋಡಿ. ನಾವು ಟರ್ಕಿಗೆ ಭೂಕಂಪದ ಸಂದರ್ಭದಲ್ಲಿ ಡ್ರೋನ್ ಮೂಲಕ ಅವರಿಗೆ ಆಹಾರ ಸಾಮಗ್ರಿಗಳು, ಔಷಧಗಳನ್ನ ಕಳಿಸಿದ್ವಿ, ಆದ್ರೆ ಜೀವರಕ್ಷಕ ಔಷಧಿಗಳನ್ನ ಕಳಿಸಿದ್ವಿ. ಆದ್ರೆ ಅವರು ಮಾಡಿರುವಂತದ್ದು ವಿಧ್ವಂಸಕ ಕೃತ್ಯಗಳಿಗೆ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನ ಕಳಿಸಿ ಭಾರತದ ವಿರುದ್ಧನೇ ಕುತಂತ್ರವನ್ನ ಮಾಡಿದ್ರು. ಇದಕ್ಕೆ ಸರಿಯಾಗಿ ಈಗ ಭಾರತೀಯರು ಟರ್ಕಿಗೆ ದೊಡ್ಡ ಮಟ್ಟದ ಪೆಟ್ಟನ್ನ ಕೊಡೋದಕ್ಕೆ ತಯಾರಾಗಿ ನಿಂತಿದ್ದಾರೆ. ಬಾಯ್ಕಾಟ್ ಟರ್ಕಿ ಅನ್ನುವಂತಹ ಒಂದು ದೊಡ್ಡ ಮಟ್ಟದ ಕ್ಯಾಂಪೇನ್ ಕೂಡ ಶುರುವಾಗಿದೆ. ಅದರ ಎಫೆಕ್ಟ್ ಈಗಾಗಲೇ ತಟ್ಟಿದೆ ಟರ್ಕಿಗೆ. ಅಲ್ಲಿರುವಂತಹ ಪ್ರವಾಸೋದ್ಯಮವನ್ನ ನಿರಾಕರಣೆ ಮಾಡಿ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ 70% ಮಾರ್ಬಲ್ ಇಂಡಸ್ಟ್ರಿ ಏನಿದೆ, ಮಾರ್ಬಲ್ ಅನ್ನ ಅಲ್ಲಿಂದಲೇ ಡಿಪೆಂಡ್ ಆಗಿರುವುದು. ಸೊ ಅಲ್ಲಿಂದ ಬರ್ತಾ ಇತ್ತು. ಸೊ ಹಾಗಾಗಿ ಈಗ ಮಾರ್ಬಲ್ ಇಂಡಸ್ಟ್ರಿಯವರು ಕೂಡ ಟರ್ಕಿಯ ಮಾರ್ಬಲ್ಸ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತಾ ಇದ್ದಾರೆ. ಸ್ಥಳೀಯವಾಗಿ ನಾವೇ ಡೆವಲಪ್ ಮಾಡ್ಕೊಳ್ಳೋಣ ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಮಹಾರಾಷ್ಟ್ರದ APMCಯಲ್ಲಿ ಟರ್ಕಿಯ ಆಪಲ್ ಗಳನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ. 1200 ಕೋಟಿಯಷ್ಟು ಅವರಿಗೆ ವ್ಯಾಪಾರದ ಹೊಡೆತ ಬಿದ್ದಿದೆ. ಇನ್ನೊಂದು ಕಡೆಗೆ ಅಜರ್ಬೈಜಾನ್ಗೂ ಕೂಡ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡಿ ಅನ್ನುವಂತಹ ದೊಡ್ಡ ಮಟ್ಟದ ಕ್ಯಾಂಪೇನ್ ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಜೊತೆಗೆ ಇನ್ನೊಂದು ಅರವಿಂದ್, ಈಗಾಗಲೇ ಟರ್ಕಿಯ ಪ್ರವಾಸೋದ್ಯಮ ಇಲಾಖೆಯ ಒಂದು ಪ್ರಕಟಣೆ ಕೂಡ ಹರಿದಾಡ್ತಾ ಇದೆ. ದಯವಿಟ್ಟು ಟರ್ಕಿಯ ಪ್ರವಾಸವನ್ನ ಕ್ಯಾನ್ಸಲ್ ಮಾಡಬೇಡಿ, ಭಾರತೀಯ ಪ್ರವಾಸಿಗರಿಗೆ ನಾವು ಸುರಕ್ಷತೆಯನ್ನ ಕೊಡ್ತೀವಿ, ಭದ್ರತೆಯನ್ನ ಕೊಡ್ತೀವಿ, ದಯವಿಟ್ಟು ಇಲ್ಲಿಗೆ ಬನ್ನಿ ಅಂತ ಅಂಗಲಾಚುವ ಪರಿಸ್ಥಿತಿಗೆ ಬಂದಿದೆ. ಯಾಕಂದ್ರೆ ಭಾರತೀಯರು ಟರ್ಕಿಯ ಪ್ರವಾಸವನ್ನ ನಿರಾಕರಣೆ ಮಾಡಿದ್ರೆ ಅಲ್ಲಿನ ಆದಾಯಕ್ಕೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ. ಜೊತೆಗೆ ಈಗ ಜನರೇ ಸ್ವಯಂ ಪ್ರೇರಿತರಾಗಿ ಟರ್ಕಿಯ ವಸ್ತುಗಳನ್ನ ನಾವು ಬಳಕೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಾರತದ ಮಾರುಕಟ್ಟೆ ಏನಿದೆ ಅದು ಟರ್ಕಿಗೆ ದೊಡ್ಡ ಮಟ್ಟದ ಆದಾಯವನ್ನ ತಂದುಕೊಟ್ಟಿತ್ತು. ಇಲ್ಲಿಗೆ ಮಾರ್ಬಲ್ಸ್ ಆಗಿರ್ಬೋದು, ಜುವೆಲ್ಲರೀಸ್ ಆಗಿರ್ಬೋದು, ಜೊತೆಗೆ ಟೆಕ್ಸ್ಟೈಲ್ ಉದ್ಯಮ ಆಗಿರ್ಬೋದು, ಆಲಿವ್ ಎಣ್ಣೆಗಳು, ಜೊತೆಗೆ ಮಸಾಲೆ ಪದಾರ್ಥಗಳು, ಆಪಲ್, ಚೆರಿ ಹಣ್ಣು, ಹೀಗೆ ಅನೇಕ ವಸ್ತುಗಳು ಅಲ್ಲಿಂದ ಭಾರತಕ್ಕೆ ಬರ್ತಾ ಇದ್ವು. ಆದ್ರೆ ಭಾರತದ ಜನ ಸ್ವಯಂ ಪ್ರೇರಿತರಾಗಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸರ್ಕಾರದಿಂದ ಯಾವುದೇ ರೀತಿ ಪಾಕಿಸ್ತಾನಕ್ಕೆ ಮಾಡಿದಂತೆ ವ್ಯಾಪಾರ ಒಪ್ಪಂದವನ್ನ ರದ್ದು ಮಾಡಿಲ್ಲ. ಆದ್ರೆ ಜನರೇ ಸ್ವಯಂ ಪ್ರೇರಿತವಾಗಿ ಯಾವುದು ಟರ್ಕಿಯಿಂದ ಬರುವಂತಹ ವಸ್ತು ಅದನ್ನ ಬ್ಯಾನ್ ಮಾಡೋಣ ಅಂತ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅನೇಕ ಇಲ್ಲಿನ ಸಂಸ್ಥೆಗಳು ಟರ್ಕಿಶ್ ಏರ್ಲೈನ್ಸ್ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ರು, ಪಾರ್ಟ್ನರ್ಶಿಪ್ ಅನ್ನ ಹೊಂದಿದ್ರು, ಅದನ್ನ ಕೂಡ ಈಗ ರದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ
ಟರ್ಕಿಗೆ ಪಾಠವನ್ನ ಕಲಿಸೋದಕ್ಕೆ ಭಾರತ ಸಿದ್ಧವಾಗಿದೆ. ಈ ಪಾಠದಿಂದ ಟರ್ಕಿಗೆ ದೊಡ್ಡ ಮಟ್ಟದ ಆದಾಯಕ್ಕೆ ಹೊಡೆತ ಬೀಳೋದಂತೂ ಖಚಿತ. ಅರವಿಂದ್.